ನಮಸ್ತೆ, ವೆಲ್ಕಮ್ ಟು ಜಗಲಿಕಟ್ಟೆ. ಇವತ್ತು ಏನೆಲ್ಲ ರೆಡಿ ಇದೆ ಅಂತ ಕೇಳ್ಕೊಂಡು ಬರೋಣ ಬನ್ನಿ. ನ ದೈವಮಿತಿ ಸಂಚಿತ್ಯ ತ್ಯಜೇತ್ ಉದ್ಯೋಗಮಾತ್ಮನಃ ಅನುದ್ಯಮೇನ ಕಸ್ತೈಲಂ ತಿಲೇಭ್ಯ ಪ್ರಾಪ್ತು ಅರ್ಹತಿ. ಎಲ್ಲ ಕಾರ್ಯಗಳಿಗೂ ದೈವವು ಕಾರಣ ಎಂದು ನಮ್ಮ ಪ್ರಯತ್ನವನ್ನು ಕೈಬಿಡಬಾರದು. ಪ್ರಯತ್ನವನ್ನು ಮಾಡದೆ ಎಳ್ಳಿನಿಂದ ಎಣ್ಣೆಯನ್ನು ಪಡೆಯೋಕೆ ಸಾಧ್ಯ ಇಲ್ಲ. ಅಂದರೆ ಯಾವುದೇ ವ್ಯಕ್ತಿ ಎಲ್ಲ ದೈವೇಚ್ಛೆ ಎಂದು ಕೈಕಟ್ಟಿ ಕೂತ್ಕೊಂಡ್ರೆ ಯಾವ ಕಾರ್ಯನೂ ಮಾಡೋಕ್ಕಾಗಲ್ಲ. ಅದೇ ತನ್ನ ಪ್ರಯತ್ನ ಮಾಡಿದರೆ ಮಾತ್ರ ಯಾವುದಾದ್ರೂ ಕೆಲಸವನ್ನು ಸಾಧಿಸೋಕೆ ಆಗುತ್ತೆ. ಹೀಗೆ ಕೈಲಾಗೋಲ್ಲ, ಇದು ನನ್ನ ಕೆಲಸ ಅಲ್ಲ ಅಂತ ಕೂತ್ಕೊಳ್ದೆ ಊರನ್ನು ರಕ್ಷಿಸೋಕೆ ತನ್ನಿಂದಾದ ಪ್ರಯತ್ನ ಪಟ್ಟ ರಾಘವ ಎಂಬ ಬಾಲಕನ ಕಥೆ ಕೇಳೋಣ ಬನ್ನಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪಾವಿನಕುರ್ವೆ ಅನ್ನೋದು ಒಂದು ಊರು. ಪಾವಿನಕುರ್ವೆ ಊರು ಕೆಲವು ವರ್ಷಗಳ ಹಿಂದೆ ಸಮುದ್ರ ಕೊರೆತಕ್ಕೆ ಒಳಗಾಗಿತ್ತು. ಪ್ರತಿ ವರ್ಷ ಸ್ವಲ್ಪನೇ ಜಾಗ ನೀರಲ್ಲಿ ಮುಳುಗ್ತಾ ಪಾವಿನಕುರ್ವೆ ವರ್ಷದಿಂದ ವರ್ಷಕ್ಕೆ ಚಿಕ್ಕದಾಗ್ತಾ ಇತ್ತು. ಅಲ್ಲಿ ಒಂದು ಸರ್ಕಾರಿ ಶಾಲೆ ಇತ್ತು. ಅಲ್ಲಿ ಪಾಠ ಹೇಳ್ಕೊಡ್ತಿದ್ದವರು ಸದಾನಂದ ಮೇಷ್ಟ್ರು. ಆಗೆಲ್ಲ ಚಿಕ್ಕ ಶಾಲೆ, ಕಡಿಮೆ ಜನ. ಸದಾನಂದ ಮಾಸ್ಟ್ರು ಒಂದಿನ ಇಡೀ ಶಾಲೆ ಮಕ್ಕಳನ್ನೆಲ್ಲ ಒಂದು ದೊಡ್ಡ ತರಗತಿಯಲ್ಲಿ ಕೂರಿಸಿ, ಮಕ್ಕಳೇ ನಿಮಗೆಲ್ಲ ಒಂದು ವಿಷಯ ಹೇಳಬೇಕು ಅಂತ ಅವ್ರ ಮಾತು ಶುರು ಮಾಡಿದ್ರು. ನೋಡಿ ಮಕ್ಕಳೇ, ನಿಮಗೆಲ್ಲ ಗೊತ್ತೇ ಇದೆ, ಹಿಂದಿನ ವರ್ಷ ಸಂತೋಷನ ಮನೆ ಮಳೆಯಲ್ಲೇ ಮುಳುಗಿ ಹೋಗ್ಬಿಟ್ಟಿತ್ತು. ಹಾಗಾಗಿ ಈ ಸಲ ಹೊನ್ನಾವರ ತಹಶೀಲ್ದಾರ್ ಆಫೀಸಿಂದ ಒಂದು ಪತ್ರ ಬಂದಿದೆ. ಈ ಪತ್ರದ ಪ್ರಕಾರ ಈ ಸಲದ ಮಳೆಗಾಲ ಶುರುವಾಗೋಕ್ಕಿಂತ ಮುಂಚೆ ನಾವೆಲ್ಲ ಊರು ಖಾಲಿ ಮಾಡಬೇಕಾಗಿದೆ. ಇದರಿಂದ ಈ ಏಪ್ರಿಲ್ 10 ಈ ಶಾಲೆಯಲ್ಲಿ ನಿಮ್ಮೆಲ್ರಿಗೂ ಕೊನೆಯ ದಿನ ಆಗಿರುತ್ತೆ ಅಂತ ಒಂದು ಶಾಕಿಂಗ್ ನ್ಯೂಸ್ ಹೇಳಿಬಿಟ್ರು. ಇದನ್ನು ಕೇಳಿಸ್ಕೊಂಡು ಎಲ್ರಿಗೂ ದುಃಖ. ಇದನ್ನೆಲ್ಲ ಕೇಳಿಸ್ಕೊತಾ ಇದ್ದ ರಾಘವ ಅನ್ನೋ ಒಂದು ಹುಡುಗ ಎದ್ದು ನಿಂತ್ಕೊಂಡು, ಸಮುದ್ರ ಕೊರೆತನ ನಿಲ್ಸೋಕ್ಕಾಗಲ್ವ ಮೇಷ್ಟ್ರೆ? ನಾವ್ಯಾಕೆ ನಮ್ಮ ಊರು ಶಾಲೆ ಎಲ್ಲ ಬಿಟ್ಟು ಬೇರೆ ಕಡೆ ಹೋಗಬೇಕು ಅಂತ ಅಳ್ತಾ ಮಾಸ್ಟ್ರನ್ನ ಪ್ರಶ್ನೆ ಕೇಳ್ದ. ಸದಾನಂದ ಮೇಷ್ಟ್ರು ಅವನಿಗೆ ಸಮಾಧಾನ ಮಾಡ್ತಾ, ನಾವೆಲ್ಲರೂ ಸುರಕ್ಷಿತವಾಗಿರೋದು ಮುಖ್ಯ, ಹಾಗಾಗಿ ಸರ್ಕಾರದ ಈ ನಿರ್ಧಾರನ ನಾವು ಪಾಲಿಸಲೇಬೇಕು. ನೀವು ಮುಂದಿನ ವರ್ಷದಿಂದ ಯಾವ ಊರಲ್ಲಿ ಯಾವ ಶಾಲೆಗೆ ಹೋಗ್ತಿರೋ ಅಲ್ಲೇ ಚೆನ್ನಾಗಿ ಓದಿ ಮುಂದೆ ಬನ್ನಿ. ಗುರು ಹಿರಿಯರ ಮೇಲೆ ಭಕ್ತಿ ಶಿಸ್ತು ಸದಾ ಇರಲಿ. ಬೇರೆ ಶಾಲೆಯವ್ರು ನಿಮ್ಮನ್ನು ನೋಡಿ, ಓಹ್ ಇವ್ರು ಪಾವಿನಕುರ್ವೆ ಶಾಲೆಯವರಪ್ಪ ಅಂತ ಆಶ್ಚರ್ಯ ಹೆಮ್ಮೆ ಪಡೋ ಥರ ಇರಬೇಕು ಅಂತ ಸಮಾಧಾನದ ಮಾತೆಲ್ಲ ಹೇಳಿ ಎಲ್ಲ ಮಕ್ಕಳನ್ನು ತರಗತಿಗೆ ಕಳಿಸಿದ್ರು. ಆದರೆ ಆವತ್ತು ಕ್ಲಾಸಲ್ಲಿ ರಾಘವ ಪಾಠ ಕೇಳಿಸ್ಕೊಳ್ಳೇ ಇಲ್ಲ. ಅವನಿಗೆ ಶಾಲೆ, ಊರು, ಸ್ನೇಹಿತರು ಎಲ್ಲರನ್ನೂ ಬಿಟ್ಟು ಹೋಗ್ಬೇಕಲ್ಲ ಅಂತ ಬೇಜಾರು. ಸಂಜೆ ಮನೆಗೆ ಹೋದವನೇ ಸಮುದ್ರದ ಬೇಲೆಗೆ ಹೊರಟ. ಅವ್ರು ಆಟ ಆಡೋ ಅಡ್ಡ ಅದು. ಮನೆ ತುದಿಗೆ ಇತ್ತು ಸಮುದ್ರ. ಜಾಸ್ತಿ ಮಳೆ ಬಂದಾಗ ಅವ್ರ ಮನೆ ತುಳಸಿ ಕಟ್ಟೆವರೆಗೂ ಬರ್ತಿತ್ತಂತೆ ನೀರು. ಮುಂಚೆ ಎಲ್ಲ ಅವನು ಅವನ ಫ್ರೆಂಡ್ಸು ಸಮುದ್ರದ ತೆರೆಗೆ ಹೀಗೆ ಮೈ ಒಡ್ಡಿ ನಿಲ್ಲೋದು, ನೀರಲ್ಲೇ ಜೂಟಾಟ ಆಡೋದು, ಮುಟ್ಟಾಟ ಆಡಬೇಕಾದ್ರೆ ಸಿಕ್ತವ್ರನ್ನೆಲ್ಲ ಹೀಗೆ ನೀರಲ್ಲಿ ತಳ್ಳಿ ಓಡೋಗೋದು. ಹಾಳಾಗಿ ನಿಂತಿರುತ್ತಲ್ಲ ದೋಣಿಗಳು ದಡದ ಮೇಲೆ, ಅದರ ಸಂದಿಲಿ ಬಚ್ಚಿಟ್ಕೊಳ್ಳೋ ಆಟ, ಕಪ್ಪೆ ಚಿಪ್ಪು ಮತ್ತು ನೀರಲ್ಲಿ ತೇಲ್ಕೊಂಡು ಬಿರೋ ವಿಚಿತ್ರ ವಸ್ತುಗಳನ್ನೆಲ್ಲ ಹೆಕ್ಕಿಡೋದು, ಇದೆಲ್ಲ ಅವ್ರ ಆಟ ಆಗಿತ್ತು. ಆದರೆ ಆವತ್ತು ಅವನಿಗೆ ಆಟ ಆಡೋಕ್ಕೆ ಮನಸ್ಸೇ ಇರಲಿಲ್ಲ. ಏನೋ ಬೇಜಾರು. ಅವನ ಫ್ರೆಂಡ್ಸ್ಗಳೆಲ್ಲ ಬಂದರು. ಅವರು ಎಲ್ಲ ಸುಮ್ಮನೆ ಕೂತ್ಕೊಂಡಿದ್ರು ಒಂದು ಸ್ವಲ್ಪ ಹೊತ್ತು. ಆಮೇಲೆ ರಾಘವಂಗೆ ಸಡನ್ನಾಗಿ ಒಂದು ಐಡಿಯಾ ಬಂತು. ಅವನ ಫ್ರೆಂಡ್ಸ್ ಕಡೆ ತಿರುಗಿ, ನಾವೆಲ್ಲ ಕಾರಂತಜ್ಜಂಗೆ ಪತ್ರ ಬರೆದ್ರೆ ಹೇಗೆ ಅಂತ ಕೇಳ್ದ. ಶಂಕರ, ರಾಮಚಂದ್ರ, ಶ್ರೀಧರ ಎಲ್ರೂ, ಓಹ್ ರಾಘವ, ಇಟ್ಸ್ ಸೂಪರ್ ಐಡಿಯಾ ಕಣೋ, ಇವಾಗಲೇ ಪೆನ್ನು ಕಾಗದ ಎಲ್ಲ ತಗೊಂಬರ್ತೀನಿ, ಪತ್ರ ಬರ್ತೇ ಬಿಡೋಣ ಅಂತ ಹೇಳಿ ಪತ್ರ ಬರೀಲಿಕ್ಕೆ ಶುರು ಮಾಡಿದರು. ಪತ್ರದಲ್ಲಿ ಪ್ರೀತಿಯ ಕಾರಂತಜ್ಜನಿಗೆ ಪಾವಿನಕುರ್ವೆ ಶಾಲಾ ಮಕ್ಕಳು ಮಾಡೋ ನಮಸ್ಕಾರಗಳು. ನಾವೆಲ್ಲ ತರಂಗದಲ್ಲಿ ಬರೋ ಬಾಲವನನ ತಪ್ಪದೆ ಓದ್ತೀವಿ.
ವಿಜ್ಞಾನದ ಬಗ್ಗೆ ನೀವು ಕೊಡೋ ಮಾಹಿತಿ ತುಂಬ ಇಷ್ಟ ನಮಗೆ. ಈಗ ನಾವೆಲ್ಲರೂ ಒಂದು ತೊಂದರೆಗೆ ಸಿಗಾಕೊಂಡ್ಬಿಟ್ಟಿದ್ದೀವಿ. ಸಮುದ್ರ ಕೊರೆತ ಇಡೀ ಊರನ್ನೇ ಮುಳುಗಿಸ್ತಾ ಇದೆ. ಇದರಿಂದ ನಾವು ಉಳ್ಕೊಂಡಿರೋ ಮನೆ, ಕಲಿತಾ ಇರೋ ಶಾಲೆ, ಆಟ ಆಡೋ ಜಾಗ ಎಲ್ಲ ಬಿಟ್ಟು ಬೇರೆ ಕಡೆ ಹೋಗೋ ಸ್ಥಿತಿ ಬಂದ್ಬಿಟ್ಟಿದೆ. ದಯವಿಟ್ಟು ಹೇಗೆ ಈ ಸಮುದ್ರ ಕೊರೆತ ನಿಲ್ಲಿಸ್ಬೋದು ಅಂತ ಇದೇ ವಿಳಾಸಕ್ಕೆ ಪತ್ರ ಬರೀ ಅಜ್ಜ. ನಿನ್ನ ಪತ್ರಕ್ಕೆ ಕಾಯ್ತಾ ಇರ್ತೀವಿ. ಇಂತಿ ನಿನ್ನ ಪ್ರೀತಿಯ ಪಾವಿನ ಕುರ್ವೆ ಮಕ್ಕಳು ಅಂತ ಬರೆದು ಪತ್ರನ ಟಪಾಲ್ ಡಬ್ಬಿಗೆ ಹಾಕೇ ಬಿಟ್ರು. ಆವತ್ತಿಂದ ಪೋಸ್ಟ್ಮ್ಯಾನ್ ಬಂದಾಗೆಲ್ಲ ಕಾರಂತಜ್ಜನ ಪತ್ರ ಬಂದಿರ್ಬೋದಾ, ಕಾರಂತಜ್ಜನ ಪತ್ರ ಬಂತ ಅಂತ ನೋಡೋದೇ ಇವ್ರ ಕೆಲಸ. ಸ್ವಲ್ಪ ದಿನ ಆಯಿತು, ಪತ್ರ ಬರಲಿಲ್ಲ. ಅವ್ರಿಗೆ ಪರೀಕ್ಷೆ ಬೇರೆ ಶುರುವಾಯಿತು. ಮಕ್ಕಳೆಲ್ಲ ಅಭ್ಯಾಸದಲ್ಲಿ ಬ್ಯುಸಿ ಆಗೋದ್ರು. ಇನ್ನೇನು ಏಪ್ರಿಲ್ 10ಕ್ಕೆ ಒಂದು 5 ದಿನ ಇರಬೇಕು. ಆದರೂ ಬಂದಿಲ್ಲ ಪತ್ರ. ಪತ್ರ ಬಂದ ಕೂಡಲೇ ಎಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡಿ ಊರಿನ ರಕ್ಷಣೆ ಮಾಡೋಣ ಅಂತ ಮಾತಾಡ್ಕೊಂಡಿದ್ರು. ಪಾಪ ಕೊನೆಗೂ ಪತ್ರ ಕೈ ಸೇರಲೇ ಇಲ್ಲ. ರಾಘವನ್ ಮನೆಯವರು ಅವನ್ನ ಕರ್ಕೊಂಡು ಅಲ್ಲೇ ಹತ್ತಿರ ಇನ್ನೊಂದು ಊರಿಗೆ ಶಿಫ್ಟ್ ಆಗಿಬಿಟ್ರು. ಅವನ ಫ್ರೆಂಡ್ಸು ರಾಮಚಂದ್ರ, ಶಂಕರ, ಶ್ರೀಧರ ಎಲ್ಲ ಅಲ್ಲೇ ಉಳ್ಕೊಂಡ್ಬಿಟ್ರು. ಮುಂದೊಂದು ದಿನ, ಆವಾಗ ಸುಮಾರು ಮೇ ತಿಂಗಳಿರ್ಬೋದು, ರಾಘವ ಹೊಸ ಶಾಲೆಗೆ ಸೇರ್ಕೊಂಡಿದ್ನಲ್ಲ, ಅಲ್ಲಿನ ಮೇಷ್ಟ್ರು ಇವನ ಹತ್ರ ಬಂದು, ರಾಘವ ನಿಂಗೊಂದು ಪತ್ರ ಮತ್ತು 2 ಪುಸ್ತಕ ಬಂದಿದೆ ಕಣೋ ಅಂತ ತೊಗೊಂಡು ಬಂದು ಕೊಟ್ಟರು. ರಾಘವ ನಿಧಾನಕ್ಕೆ ಓಪನ್ ಮಾಡಿ ನೋಡ್ತಾನೆ. ಕಾರಂತಜ್ಜನಿಂದ ಬಂದ ಪತ್ರ ಅದು. ಅವನಿಗೆ ಖುಷಿ ತಡೀಲಿಕ್ಕೆ ಆಗಲಿಲ್ಲ. ಕಾರಂತಜ್ಜ ಈ ಮಕ್ಕಳನ್ನೆಲ್ಲ ಹೊಗಳು ಬರ್ತಂಥ ಪತ್ರ ಅದು. ಅವ್ರು ಬರೆದಿದ್ರು, ದೊಡ್ಡವರಾದಮೇಲೆ ಪರಿಸರ ಉಳಿಸೋ ಜವಾಬ್ದಾರಿ ನಿಮ್ಮದೇನೆ. ಆದರೆ ಈಗ ನೀವು ಸುರಕ್ಷತೆಯಿಂದ ಇರೋದು ಮುಖ್ಯ. ನಿಮಗೆ ಪರಿಸರ ಹಾಗೂ ವಿಜ್ಞಾನದ ಬಗ್ಗೆ ಓದೋಕೆ ಅಂತ ಪುಸ್ತಕ ಕಳಿಸ್ಕೊಡ್ತಾ ಇದ್ದೀನಿ ಅಂತ ಇತ್ತು ಪತ್ರದಲ್ಲಿ. ಸಂಜೆ ಮನೆಗೆ ಹೋದವನೇ ಅಪ್ಪನ ಹತ್ರ ಹೇಳ್ದ, ಅಪ್ಪ ಆದಷ್ಟು ಬೇಗ ನನ್ನ ಪಾವಿನ ಕುರ್ವೆಗೆ ಕರ್ಕೊಂಡು ಹೋಗು. ನನ್ನ ಫ್ರೆಂಡ್ಸ್ಗೆಲ್ಲ ಈ ಪತ್ರ ತೋರಿಸ್ಬೇಕು, ಅವರೆಲ್ಲ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ಅಂತ ಹೇಳ್ದ. ಒಂದು ಸ್ವಲ್ಪ ದಿನಗಳ ನಂತರ ಅವರಪ್ಪಂಗೆ ಫ್ರೀ ಟೈಮ್ ಇದ್ದಾಗ ಇವನನ್ನು ಪಾವಿನ ಕುರ್ವೆಗೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡ್ರು. ಆಗ ಆಲ್ರೆಡಿ ಮಳೆಗಾಲ ಬೇರೆ ಶುರುವಾಗೋಗಿತ್ತು. ಪಾವಿನ ಕುರ್ವೆ ಊರಿಗೆ ಶರಾವತಿ ನದಿಲಿ ದೋಣಿ ಮೂಲಕ ಹೀಗೆ ಹೋಗಬೇಕಿತ್ತು. ದಡ ಸೇರ್ತಾರೆ ಅಪ್ಪ ಮಗ. ಆ ಕಡೆ ಈ ಕಡೆ ನೋಡಿದ್ರೆ ಊರು ಕಾಣಿಸ್ತಾನೇ ಇಲ್ಲ. ಇಡೀ ಊರು ಕೆಂಪು ನೀರಲ್ಲಿ ಮುಳುಗೋಗ್ಬಿಟ್ಟಿದೆ. ಮನೆ ಇಲ್ಲ, ಶಾಲೆ ಇಲ್ಲ, ಅವ್ರು ಆಟ ಆಡಿದ ಜಾಗನೂ ಕಾಣಿಸ್ತಿಲ್ಲ. ಇದನ್ನು ನೋಡಿ ರಾಘವಂಗೆ ಅಳು ತಡೀಲಿಕ್ಕೆ ಆಗಲಿಲ್ಲ. ಪತ್ರನ ಹೀಗೆ ಎದೆಗೆ ಅಪ್ಕೊಂಡು, ಈ ಪತ್ರನ ನನ್ನ ಫ್ರೆಂಡ್ಸ್ಗೆಲ್ಲ ತೋರಿಸ್ಬೇಕಿತ್ತಪ್ಪ, ಆದರೆ ಈಗೇನು ಮಾಡಲಿ ನಾನು ಅಂತ ಜೋರಾಗಿ ಅಳಕ್ಕೆ ಶುರು ಮಾಡ್ದ. ಅವರಪ್ಪ ಅವನನ್ನು ಹೇಗೋ ಸಮಾಧಾನ ಮಾಡಿ ಪಾಪ ವಾಪಸ್ ಮನೆಗೆ ಕರ್ಕೊಂಡು ಬಂದರು. ರಾಘವ ಆವತ್ತು ಅಂದ್ಕೊಂಡ, ಮುಂದೊಂದು ದಿನ ಅವ್ರು ಎಲ್ಲಾದರೂ ಸಿಕ್ಕಿದ್ರೆ ಈ ಪತ್ರನ ಅವರಿಗೆ ಖಂಡಿತ ತೋರಿಸ್ತೀನಿ. ದೊಡ್ಡವನಾದ್ಮೇಲೆ ಬೇರೆ ಯಾವ ಊರಿಗೂ ಈ ಥರ ತೊಂದರೆ ಆಗಕ್ಕೆ ಬಿಡಲ್ಲ ಅಂತ ಅಂದ್ಕೊಂಡು ಪತ್ರನ ಅವನ ಪಕ್ಕದಲ್ಲೇ ಹೀಗಿಟ್ಕೊಂಡು ಮಲ್ಕೊಂಡ. ಇದು ರಾಘವ ಮತ್ತು ಅವನು ಬರೆದ ಪತ್ರದ ಕತೆ. ಇಷ್ಟೋ ತನಕ ನೀವು ಕೇಳಿದ ಕತೆ ಸಚ್ಚಿದಾನಂದ ಹೆಗ್ಡೆ ಅವರು ಬರೆದ ಕಾರಂತಜ್ಜನಿಗೊಂದು ಪತ್ರ ಎಂಬ ಕಥೆಯಿಂದ ಅಡಾಪ್ಟ್ ಮಾಡಿಕೊಂಡಿತ್ತು. ಈಗಷ್ಟೇ ಕತೆ ಕೇಳಿದೆ. ಅದರಲ್ಲಿ ಮಕ್ಕಳೆಲ್ಲ ಅಜ್ಜಂಗೆ ಲೆಟರ್ ಬರ್ದು ಅಂತ ಇತ್ತು. ಅವ್ರು ಯಾಕೆ ಫೋನ್ ಮಾಡಲಿಲ್ಲ? ಅಷ್ಟು ಅರ್ಜೆಂಟ್ ಇರ್ಬೇಕಾದ್ರೆ. ಈ ಕಥೆ ತುಂಬಾ ವರ್ಷಗಳ ಹಿಂದೆ ನಡೆದಿದ್ದು. ಆಗ ಇನ್ನು ಟೆಲಿಫೋನ್ ಆಗಲಿ, ಮೊಬೈಲ್ ಫೋನ್ಗಳಾಗಲಿ ಅಥವಾ ಇಂಟರ್ನೆಟ್ ಇದ್ಯಾವುದು ಎಲ್ಲ ಕಡೆ ಇರಲಿಲ್ಲ. ಆಗ ಸುದ್ದಿಗಳನ್ನ ಪತ್ರದ ಅಂದ್ರೆ ಲೆಟರ್ ಮೂಲಕನೇ ಹೇಳ್ತಾ ಇದ್ರು. ಓ, ಹಾಗಿದ್ರೆ ಆ ಪತ್ರಗಳ ಬಗ್ಗೆ ಇನ್ನೂ ಹೇಳ್ಕೊಡ್ತೀಯಾ? ಏನೋ ಇಂಟ್ರೆಸ್ಟಿಂಗ್ ಇರೋ ತರ ಇದೆ. ಓ ಖಂಡಿತ. ಕಾಗದದ ಮೇಲೆ ತಿಳಿಸಬೇಕಾದ ವಿಷಯ ಬರೆಯೋದನ್ನ ಪತ್ರ ಬರೆಯೋದು ಅಂತ ಹೇಳ್ತಾರೆ. ನಮ್ಗೆ ಸಂಬಂಧಿಸಿದವರಿಗೆ ಕ್ಷೇಮ ಸಮಾಚಾರ ಹೇಳೋದಕ್ಕೆ ಅಥವಾ ಮತ್ತೆ ಬೇರೆ ಏನೋ ಸುದ್ದಿ ಹೇಳೋದಿಕ್ಕೆ ಪತ್ರಗಳನ್ನ ಆಗಾಗ ಬರಿತಾ ಇದ್ರು. ಮತ್ತೆ ಪತ್ರಗಳು ಯಾರಿಗೆ ತಲುಪಿತ್ತೋ ಅವರು ಸಹ ಉತ್ತರ ಬರೆದು ಕಳಿಸ್ತಾ ಇದ್ರು. ಈ ಪತ್ರಗಳನ್ನ ಪೋಸ್ಟ್ ಬಾಕ್ಸ್ ಅಲ್ಲಿ ಹಾಕಿ ಕಳಿಸಿದ್ರೆ ಅಂಚೆ ಇಲಾಖೆಯವರು
ಯಾರ್ಯಾರ ಅಡ್ರೆಸ್ಸಿಗೆ ಈ ಪತ್ರ ಬರೆದಿದ್ಯೋ ಅವರಿಗೆ ಮುಟ್ಟಿಸ್ತಾ ಇದ್ರು. ಮತ್ತೊಂದು ಮಜಾ ವಿಚಾರ ಏನು ಗೊತ್ತಾ ನಿಮಗೆ? ತುಂಬಾ ವರ್ಷಗಳ ಹಿಂದೆ ಈ ಪೋಸ್ಟ್ ಮ್ಯಾನ್ ಬದಲು ಸಂದೇಶವಾಹಕರು ಅಂತ ಇದ್ರು. ಇವರು ಕುದುರೆ ಮೇಲೋ ಅಥವಾ ಕಾಲಿನಿಂದ ನಡ್ಕೊಂಡೇ ಹೋಗಿ ಸುದ್ದಿ ಮುಟ್ಟಿಸ್ತಾ ಇದ್ರು. ಕೆಲವೊಂದ್ಸಲ ಈ ಕೆಲಸನ ಪಾರಿವಾಳ, ಹಂಸ ಸಹ ಮಾಡ್ತಾ ಇದ್ವಂತೆ. ಇವರ ಕಾಲಿಗೆ ಲೆಟರ್ಸ್ನ ಕಟ್ಟಿ ಸುದ್ದಿ ಕಳಿಸ್ತಾ ಇದ್ರಂತೆ. ಅರೆ ವಾ, ಹೀಗಲೇ ಇತ್ತಾ? ಹೌದು. ಮೊದಲಿನ ಕಾಲದಲ್ಲಿ ಪತ್ರ ಬರೆಯೋದು ಅಂದ್ರೆ ಎಲ್ಲರಿಗೂ ಖುಷಿ. ಅದು ಪತ್ರ ಬಂತು ಅಂದ್ರೆ ಇನ್ನೂ ಖುಷಿ. ಮಕ್ಕಳಿಗಂತೂ ಈ ಪೋಸ್ಟ್ ಮ್ಯಾನ್ ಅಂದ್ರೆ ಅಂಚೆಯಣ್ಣನ ನೋಡೋದು ಅಂದ್ರೆ ಸಖತ್ ಎಕ್ಸೈಟ್ಮೆಂಟು. ನಾನು ಹಿಂಗೊಂದೀಗ ಪುಟ್ಟ ಪದ್ಯ ಹೇಳ್ತೀನಿ ಕೇಳು ಈ ಅಂಚೆಯಣ್ಣನ ಬಗ್ಗೆ. ಯಾ, ಪದ್ಯ ಪದ್ಯ. ಅಂಚೆಯಣ್ಣ ಬಂದಿಹನಣ್ಣ, ಅಂಚೆಯ ಹಂಚಲು ಮನೆ ಮನೆಗೆ, ಸಾವಿರ ಸುದ್ದಿಯ ಬೀರುತ ಬರುವನು, ತುಂಬಿದ ಚೀಲವು ಹೆಗಲೊಳಗೆ. ಅಕ್ಕ ಅಕ್ಕ, ನಿಜವಾಗ್ಲೂ ಅಂಚೆಯನ್ನ ಅಷ್ಟೆಲ್ಲ ಪತ್ರ ತರ್ತಾ ಇದ್ನಾ? ಹೂ ಪುಟ್ಟ, ಮೊದಲೆಲ್ಲ ಬಿಸ್ನೆಸ್ ಸಮಾಚಾರಗಳು, ಸಾಹಿತ್ಯ, ಮದುವೆ ಮುಂತಾದ ಸಮಾರಂಭಗಳ ಬಗ್ಗೆ, ಸೈನಿಕರು ಮತ್ತೆ ರಾಜಕೀಯ ವಿಚಾರ, ಮೊದಲೇ ಹೇಳ್ದಂಗೆ ದಿನನಿತ್ಯದ ಸುದ್ದಿ ಹೇಳೋಕೆ ಎಲ್ಲ ಸಂದರ್ಭಗಳಲ್ಲೂ ಪತ್ರಗಳನ್ನ ಬರಿತಾ ಇದ್ರು. ಈ ಪತ್ರ ಬರೆದು ಹಾಗೆ ಅಂಚೆ ಡಬ್ಬಿಗೆ ಹಾಕೋದಲ್ಲ, ಅದ್ರ ಮೇಲ್ಗಡೆ ಸ್ಟಾಂಪ್ ಅಂತ ಸಿಕ್ತಿತ್ತು. ಆ ಸ್ಟಾಂಪ್ ಅನ್ನ ಅಂಟಿಸಿ ಪೋಸ್ಟ್ ಬಾಕ್ಸ್ಗೆ ಹಾಕಬೇಕು. ಈ ಸ್ಟಾಂಪ್ಗಳಲ್ಲಿ ಬೇರೆ ಬೇರೆ ತುಂಬಾ ಪ್ರಸಿದ್ಧವಾದ ಜನರ ಫೋಟೋ ಮತ್ತೆ ಬೇರೆ ಬೇರೆ ಜಾಗದ ಫೋಟೋ ಎಲ್ಲ ಇರತ್ತೆ. ಮತ್ತೆ ಈ ಸ್ಟಾಂಪ್ಗಳು ಆಣೆ, ಪೈಸೆಯಿಂದ ಶುರುವಾಗಿ ಈಗ ರೂಪಾಯಿಗಳಲ್ಲಿ ಸಿಗತ್ತೆ ನಮ್ಗೆ. ಇಷ್ಟೆಲ್ಲ ಕೇಳ್ಮೇಲೆ ಮುಂಚೆ ಈ ಅಂತೆ ವ್ಯವಸ್ಥೆ ಹೇಗಿತ್ತು ಅಂತ ನೋಡೋಕ್ ಸಿಕ್ಕಿದ್ರೆ ಚೆನ್ನಾಗಿತ್ತು. ಓ, ಹಾಗೆದೊಂದಿದೆ, ಫಿಲಾಟೆಲಿಕ್ ಮ್ಯೂಸಿಯಂ ಅಂತ ಬೆಂಗಳೂರಲ್ಲಿ, ಈ ವಿಧಾನಸೌಧ ಆಫೀಸ್ ಹತ್ರನೇ. ಇಲ್ಲಿ ಕಮ್ಯುನಿಕೇಶನ್ ಹೇಗೆ ಡೆವಲಪ್ ಆಯಿತು ಅಂತ ಹೇಳೋದ್ರಿಂದ ಹಿಡಿದು ಬೇರೆ ಬೇರೆ ರೀತಿಯ ದೇಶದ ಸ್ಟಾಂಪ್ ಕಲೆಕ್ಷನ್, ಹಳೆ ಲೆಟರ್ಸ್, ಹೀಗೆ ಅಂಚೆಯ ಎಲ್ಲ ಮಾಹಿತಿ ಸಹ ಇದೆ. ಇಷ್ಟೆಲ್ಲ ಅಂಚೆ ಬಗ್ಗೆ ಕೇಳಿದ್ಯಲ್ಲ, ನೀನು ಸ್ಟಾಂಪ್ ಕಲೆಕ್ಷನ್ ಸಹ ಒಂದು ಹಾಬಿಯಾಗಿ ಮಾಡ್ಕೋಬಹುದು. ಈಗ ಎಲ್ಲೂ ಹೋಗೋಕ್ಕಾಗಲ್ಲ ಅಲ್ವಾ? ನಾವು ಈ ಪ್ಯಾಂಡಮಿಕ್ ಎಲ್ಲ ಮುಗಿದ ಮೇಲೆ ಆ ಮ್ಯೂಸಿಯಂಗೆ ಹೋಗಿ ಬರೋಣ, ಆಯ್ತಾ? ರಾಘವ ಮತ್ತು ಅವನ ಪತ್ರದ ಕತೆ ಕೇಳಿದ್ರಿ. ಪತ್ರ ಬರೆಯೋಣಿಗೆ ಇತಿಹಾಸದ ಬಗ್ಗೆ ತಿಳ್ಕೊಂಡ್ರಿ. ಸೊ ಇವತ್ತಿನ ಚಟುವಟಿಕೆ ಏನಿರ್ಬೋದು ಅಂತ ಗೆಸ್ ಮಾಡಿ ನೋಡೋಣ. ಎಸ್, ಯು ಆರ್ ರೈಟ್. ಇವತ್ತಿನ ಚಟುವಟಿಕೆ ಪತ್ರ ಬರೆಯೋದು. ನಿಮ್ಮ ಪ್ರೀತಿ ಅಜ್ಜ ಅಜ್ಜಿಗೋ, ನಿಮ್ಮ ಫೇವ್ರೆಟ್ ಟೀಚರ್ಗೋ ಅಥವಾ ನಿಮ್ಮ ಬೆಸ್ಟ್ ಫ್ರೆಂಡ್ಗೋ ಹೀಗೆ ಯಾರಿಗಾದ್ರೂ ಕಾಗದ ಬರೆದು ಟಪಾಲ್ ಡಬ್ಬಿಗೆ ಹಾಕಿ. ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಎಷ್ಟು ಮಜಾ ಇದೆ ಅಂತ. ಈ ಸಂಚಿಕೆ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಮತ್ತು ನಿಮ್ಮ ಪತ್ರ ಬರವಣಿಗೆಯ ಅನುಭವವನ್ನು ತಪ್ಪದೆ ನಮ್ಮ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.